ಮಕ್ಳು ಕಣೆ ನೀನು. ಅತ್ತೆ ಬೆಳಿಗ್ಗೆಯಿಂದ ಅಡ್ಗೆನು ಮಾಡ್ತೇನೆ, ರೂಮಲ್ಲಿ ರಗ್ಗೋಸ್ಕ ಮಲ್ಗಿದ್ಯಾ? ಅತ್ತೆ ನಂಗೆ ಯಾಕೋ ತುಂಬಾ ಚಳಿ ಜ್ವರ ಇದೆ ಅತ್ತೆ, ನನ್ ಕೈಲಿ ಆಗ್ತಾ ಇಲ್ಲ. ಸ್ವಲ್ಪ ನೀವೇ ಅಡ್ಗೆ ಮಾಡ್ಬಿಡಿ. ಎದ್ ಬಂದ್ ದಡ್ದಡ್ ಅಡ್ಗೆ ಮಾಡು, ಯಾವ ಚಳಿ ಜ್ವರನೂ ಇರಲ್ಲ, ಎಲ್ಲ ಬಿಟ್ಟೋಗುತ್ತೆ. ತುಂಬಾ ಹುಷಾರಿಲ್ಲ ಅತ್ತೆ, ನಂಗೆ ಆಗ್ತಾ ಇಲ್ಲ. ಆಗಿದ್ರೆ ನಾನೇ ಎದ್ದು ಮಾಡ್ತಾ ಇದ್ದೆ ಅತ್ತೆ. ಸರಿ ನಮ್ಮ ಒಂದ್ ಕೆಲಸ ಮಾಡು, ನೀನು 3 ಹೊತ್ತು ಇಲ್ಲಿ ಮಾಡಿಕೊಂಡು ಕುತ್ಕೊಳಕ್ ನನ್ ಕೈಲಂತೂ ಆಗಲ್ಲ. ನನ್ಗೂ ವಯಸ್ಸಾಗಿದೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಅಪ್ಪನ ಮನೆಗೆ ಹೋಗು, ಫುಲ್ ಹುಷಾರಾದ್ಮೇಲೆ ಇಲ್ಲಿಗೆ ಬಾ, ಸರಿನಾ? ಆಮೇಲೆ ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದಾನಲ್ಲ, ಅವನಿಗೆ ಫೋನ್ ಮಾಡ್ಕೊಂಡು ಬಾ ನಮ್ಮ ಅಪ್ಪನ ಮನೆಗೆ ಬಿಟ್ಕೊಡು ಅಂತ ಅವನಿಗೆ ಟೆನ್ಷನ್ ಕೊಡ್ಬೇಡ. ನೀನೇ ಹೋಗು ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು. ಹೆಣ್ಣು ಶತ್ರುವಾಗಬಾರದು, ಹೆಣ್ಣಿನ ಕುಲಕ ಮುಳ್ಳಾಗಬಾರದು. ಅತ್ತೆ ಯಾಕತ್ತೆ, ಏನಾಯ್ತು? ಬೆಳಿಗ್ಗೆಯಿಂದ ಈಚೆಗೆ ಬರ್ಲಿಲ್ಲ, ಹಿಂಗ್ ಮಲ್ಗಿದ್ದೀರಾ? ಏನಿಲ್ಲ ಕಣೆ, ಬೆಳಿಗ್ಗೆಯಿಂದ ಯಾಕೋ ಸಿಕ್ಕಾಪಟ್ಟೆ ಜ್ವರ, ಮೈಕೈ ಎಲ್ಲ ನೋಯ್ತಾ ಇದೆ, ಅದಕ್ಕೆ ಈಚೆಗೆ ಬರೋ ಕಾಲಿಲ್ಲ ನನ್ನ ಕೈಲಿ ಇವತ್ತು. ಒಂದ್ ನಿಮಿಷ ಇರಿ ಅತ್ತೆ, ಬಂದೆ. ಅತ್ತೆ ಎದ್ದೇಳಿ, ಮೇಲೆ ತಗೊಳ್ಳಿ, ಮಾತ್ರೆ ತಗೊಳ್ಳಿ. ಯಾವ ಮಾತ್ರೆನೇ ಅದು? ಜ್ವರದ ಮಾತ್ರೆನೇ. 1 ಅವರಲ್ಲೆಲ್ಲ ಜ್ವರ ಕಡಿಮೆ ಆಗ್ಬಿಡುತ್ತೆ. ಎದ್ದೇಳಿ, ಫಸ್ಟ್ ಮಾತ್ರೆ ತಗೊಳ್ಳಿ. ಸರಿ ಕೊಡು, ಆಯ್ತು ತಗೊಳ್ಳಿ. ಅತ್ತೆ ನಿಮ್ಗೆ ಅಂತಾನೆ ಬಿಸಿ ಮುದ್ದೆ ಮಾಡಿ ಸಾಂಬಾರ್ ಮಾಡಿ ಅಡ್ಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ. ಊಟ ಬೇಡ ಬಿಡ, ನನ್ನ ಕೈಲಿ ಆಗ್ತಾ ಇಲ್ಲ, ಮಲ್ಕೋತೀನಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು. ಅಯ್ಯೋ ಅತ್ತೆ, ನೀವು ಊಟ ಮಾಡ್ದೇನೆ ಮಲ್ಕೊಂಡ್ರೆ ಇನ್ನ ಜ್ವರ ಜಾಸ್ತಿ ಆಗ್ತಾನೆ ಇರುತ್ತೆ. ಬನ್ನಿ ಫಸ್ಟ್ ಊಟ ಮಾಡಿ ಬನ್ನಿ ಎದ್ದು. ಸರಿ ಬರ್ತೀನಿ, ನಡಿ. ಯಾಕತ್ತೆ ಸರಿಯಾಗಿ ಊಟ ಮಾಡ್ಲಿಲ್ಲ, ಮತ್ತೆ ಬಂದು ಮಲಗ್ಬಿಟ್ಟಿದ್ದೀರಾ? ಯಾಕೋ ತಿನ್ನಕ್ ಆಗ್ಲಿಲ್ಲ ಕಣೆ, ಅದಕ್ಕೆ ಬಂದು ಮಲಗ್ಬಿಟ್ಟೆ, ಸುಸ್ತಾಗ್ತಾ ಇತ್ತು. ಸರಿ ಅತ್ತೆ, ಒಂದ್ ಕೆಲಸ ಮಾಡಿ, ಬಿಸಿನೀರು ತಗೊಂಡ್ ಬಂದಿದ್ದೀನಿ. ತಣ್ಣೀರೆಲ್ಲ ಕುಡಿಯಕ್ ಹೋಗ್ಬೇಡಿ ನೀವು, ಅಲ್ಲಿ ಇಟ್ಟಿರ್ತೀನಿ ಬಿಸಿನೀರು. ನಿಮಗೆ ಬೇಕಾದಾಗ ನನ್ನನ್ನು ಕರೀರಿ, ಇಲ್ಲೇ ಕುತ್ಕೊಂಡಿರ್ತೀನಿ ಹೊರಗಡೆ, ನಾನು ಬಂದು ಕೊಡ್ತೀನಿ, ಸರಿನಾ? ಜ್ವರ ಏನಾದರೂ ಜಾಸ್ತಿ ಆದ್ರೆ ನನ್ಗೆ ಹೇಳಿ ಅತ್ತೆ. ನಿಮ್ಮ ಮಗ ಬರೋದು ಲೇಟ್ ಆಗುತ್ತೆ, ಕಾಯೋದು ಬೇಡ, ನಾನೇ ಆಟೋದಲ್ಲಿ ಕರ್ಕೊಂಡು ಹೋಗಿ ಬರ್ತೀನಿ. ಸರಿ. ಸೊಸೆ ಗೆಳತಿಯು, ಸೊಸೆ ಒಡತಿಯು, ಸೊಸೆ ಮನೆಯ ಬೆಳಗುವ ದೀಪ, ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ 2ನೇ ರೂಪ, ಸೇರನೊದ್ದು ಮನೆಯ ಸೇರು.